ಹಾಯ್ ಫ್ರೆಂಡ್ಸ್, ಇದು ಸೋಮವಾರದ ವ್ಲಾಗ್ ಆಗಿದೆ. ಸೋಮವಾರ ದಿವಸ ನಾನು ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಕಟ್ಟಬೇಕಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದೆ. ಅದೇ ಗ್ರೇವಿಯಲ್ಲಿ ಅವಲಕ್ಕಿ ಕೂಡ ಮಾಡಿದೆ. ಅವಲಕ್ಕಿ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಸಿಹಿ ಪೊಂಗಲ್, ಅವಲಕ್ಕಿಯಲ್ಲೇ ನಾವು ಸ್ವೀಟ್ ಪೊಂಗಲ್ ಮಾಡಿದೆ. ಪ್ರತಿ ಸರಿ ನಾನು ಸ್ವಲ್ಪ ಜಾಸ್ತಿ ಇದ್ದರೆ ಅವಲಕ್ಕಿ ಖಂಡಿತ ಇದನ್ನು ಮಾಡ್ತೀನಿ. ನನ್ನ ಮಗನಿಗೆ ತುಂಬ ಇಷ್ಟ. ಹೀಗಾಗಿ ಸ್ವೀಟ್ ಪೊಂಗಲ್ ಮಾಡಿದೆ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು. ಅದಾದಮೇಲೆ ನನ್ನ ಮನೆಯಲ್ಲಿ ಸ್ವಲ್ಪ ಜೋಳದಿಟ್ಟು ಕಡಿಮೆ ಆಗಿತ್ತು. ಹೀಗಾಗಿ ಜೋಳದಿಟ್ಟು ತರೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ತೊಗೊಂಡ್ಬಿಟ್ಟು ಬಂದ್ವಿ. ನೋಡಿ, ಈ ರೀತಿ ಇದೆ ಜೋಳದಿಟ್ಟು. 15 ದಿವಸಕ್ಕೆ ನಮಗೆ ಒಂದು 2 kg ಸಾಕಾಗುತ್ತೆ. ಇನ್ನೇನು ಮಧ್ಯಾಹ್ನ ಆಯಿತು, ಅಡುಗೆ ಎಲ್ಲ ಮಾಡಿಟ್ಟಿದೆ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಯಾವ ದೇವಸ್ಥಾನ ಅಂತಂದರೆ ಭೂವರ ಸ್ವಾಮಿ ದೇವಸ್ಥಾನ. ಏನಕ್ಕೆ ಅಂದರೆ ವಿಶೇಷವಾಗಿ ಧನುರ್ಮಾಸದಲ್ಲಿ ವಿಷ್ಣುವಿಗೆ ಪ್ರಿಯವಾದ ಮಾಸ ಆದ್ದರಿಂದ ಭೂವರ ಸ್ವಾಮಿಗೆ ನಾವು ಸ್ವಲ್ಪ ತುಳಸಿ ಮತ್ತು ಹೂವನ್ನು ಅರ್ಪಿಸಿ ಬಂದರೆ ನಮ್ಮ ಕೋರಿಕೆ ಎಲ್ಲ ಈಡೇರುತ್ತೆ ಅನ್ನೋ ನಂಬಿಕೆಯಿಂದ ಹೊರಟ್ವಿ. ಧನುರ್ಮಾಸ ಅನ್ನೋದು ವಿಷ್ಣುವಿಗೆ ತುಂಬ ಪ್ರಿಯವಾದ ಮಾಸ. ಹೀಗಾಗಿ ಧನುರ್ಮಾಸದಲ್ಲಿ ಇನ್ನೇನು 2 ದಿವಸ ಧನುರ್ಮಾಸ ಮುಗಿದೋಗುತ್ತೆ. ಹೀಗಾಗಿ ಏನು ವಿಶೇಷ, ಏನಕ್ಕೆ ಧನುರ್ಮಾಸದಲ್ಲೇ ನಾವು ಈ ಭೂವರ ಸ್ವಾಮಿಯ ಸೇವೆ ಮಾಡಬೇಕು, ಮತ್ತು ನಾವು ಎಷ್ಟೇ ಸರ್ತಿ ಭೇಟಿ ಆದ್ರೂ ನಮಗೆ ಅಂದ್ಕೊಂಡಿರೋ ಕನಸಿನ ಮನೆ ನಮಗೆ ಸಹಕಾರ ಆಗಿರಲ್ಲ, ಏನಕ್ಕೆ, ಏನು ದೋಷ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನನ್ನ ಲಾಂಗ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಖಂಡಿತ ನೋಡಿ, ನಿಮ್ಮ ಕನಸಿನ ಮನೆ ಸಹಕಾರ ಮಾಡ್ಕೊಳ್ಳಿ. ಥ್ಯಾಂಕ್ ಯು.